ಹಾಯ್ ಗೈಸ್, ನಮಸ್ಕಾರ. ಹಸಿ ಡೈರಿ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಟಾಪ್ ಕ್ವಾಲಿಟಿ ನೀವು ಹಸು ನೋಡ್ಬಿಟ್ರೆ ಫುಲ್ ಪೂಜೆ ಆಗುತ್ತೆ. ಟಾಪ್ ಕ್ವಾಲಿಟಿ ಡೈಮಂಡ್ ಪೀಸ್ ಹಸುಗಳು ಹಸಿ ಡೈರಿ ಫಾರ್ಮ್ಗೆ ಬರ್ತಾ ಇದ್ದಾವೆ. ಕ್ವಾಲಿಟಿ ಬ್ರೀಡ್ ಯಾವ ಥರ ಇದೆ ಅಂದರೆ ನಂಬರ್ 1 ಇದೆ. ಕ್ವಾಲಿಟಿ ಬ್ರೀಡ್ ಆಗಲಿ ನಮ್ಮ ಸೆಲೆಕ್ಷನ್ ಆಗಲಿ ನೀವು ಹಸಿಗೆ ಬಂದು ನೋಡಿದ್ರೆ ತುಂಬ ಫುಲ್ ಖುಷಿ ಪಡ್ತೀರಾ. ಹಸುಗಳು ಗೈಸ್ ಇವಾಗ ಸೆಲೆಕ್ಷನ್ ಹಾಕಿ ಬರ್ತಾ ಇರೋದು 9 ಹಸುಗಳು ಬರ್ತಾ ಇದ್ದಾವೆ. ಮನೇಲಿ ಹಸುಗಳು ಅವೈಲೇಬಲ್ ಇದ್ದಾವೆ. ನಿಮಗೆ 20 ಲೀಟರ್ಸಿಂದ ಹಿಡಿದು 60 ಲೀಟರ್ಸ್ ತನಕ ಮನೇಲಿ ಹಸುಗಳು ಅವೈಲೇಬಲ್ ಸಿಗ್ತವೆ. ಈಗ ಬಂದ್ಬಿಟ್ಟು ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ಸ್ ಎಲ್ಲ ಹಸುಗಳು ಅವೈಲೇಬಲ್ ಇದ್ದಾವೆ. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಹಸುಗಳು ಬರ್ತಾ ಇದ್ದಾವೆ. ಈಗ ಪ್ರೆಸೆಂಟ್ಲಿ 9 ಹಸುಗಳು ಬರ್ತಾ ಇದ್ದಾವೆ. ಹಸುಗಳು ನಿಮಗೆ ಯಾರಿಗೆ ಯಾವ ರೇಟಲ್ಲಿ ಬೇಕು ಅಂತ ಕಾಲ್ ಮಾಡ್ಕೊಂಡು ತಿಳಿಸ್ಕೊಳ್ಳಿ. ಈಗ ಬರ್ತಿರೋ 9 ಹಸುನಲ್ಲಿ ಆಲ್ರೆಡಿ 3 ಹಸುಗಳು ಬುಕ್ ಆಗಿದೆ. ಈ ವಿಡಿಯೋ ಬಿಡೋಷ್ಟೊತ್ತಿಗೆ ಇನ್ನೂ ಹಸುಗಳು ಬುಕ್ ಆಗೋಗಿರ್ತಾರೆ. ಹಸುಗಳನ್ನ ತೋರಿಸ್ತೀನಿ ನಿಮಗೆ. 20 ಲೀಟ್ರಿಂದ ಹಿಡಿದು 25 ಲೀಟರ್ಸಿಂದ ಹಿಡಿದು 40 ಲೀಟರ್ಸ್ ತನಕ ಈಗ ಅವೈಲೇಬಲ್ ಇದೆ ಸೇಲಿಗೆ. ನಮ್ಮ ಫಾರ್ಮಲ್ಲಿ 60 ಲೀಟರ್ಸ್ ಅಂತ ಹಸುಗಳು ಅವೈಲೇಬಲ್ ಇದೆ. ನಿಮ್ಗೆ ಯಾವ ಥರ ಹಸುಗಳು ಬೇಕು ಅದರ ಅವೈಲೇಬಲ್ ಸಿಗ್ತಾ ಇರ್ತವೆ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಬಡ ಸಪೋರ್ಟ್ ಮಾಡಿ ರೈತರು ಮಕ್ಕಳನ್ನ ಬೆಳೆಸಿಂದ ಕೇಳ್ಕೊತೀನಿ. ಹಸುಗಳನ್ನ ತೋರಿಸ್ತೀನಿ ಟಾಪ್ ಆಗಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಹಸುಗಳು ನೋಡಿ ಆಮೇಲೆ ನೀವು ಕಮೆಂಟ್ ಮಾಡಿ ಹಸುಗಳು ಕ್ವಾಲಿಟಿ ಯಾವ ಥರ ಇದೆ, ಬ್ರೀಡ್ ಯಾವ ಥರ ಇದೆ ಅಂತ. ಪ್ಲಸ್ ನಮ್ಮದು ಏನೇ ಇದ್ರು ಓಪನ್ ಏನೇ ಇದ್ರು ನಾವು ಟ್ರಾನ್ಸ್ಪರೆಂಟ್ ಮಾಡ್ತೀವಿ. ಟ್ರಾನ್ಸ್ಪರೆನ್ಸಿ ತೋರಿಸ್ತೀವಿ. ಯಾಕೆ ರೈತರಿಗೆ ನಾವು ಮನೆಯಿಂದ ಹೊರಟಾಗಿಂದ ಹಿಡಿದು ನಾವು ಎಲ್ಲಿ ಬರ್ತಾ ಇದೀವಿ, ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡ್ತಾ ಇದೀವಿ, ಯಾವ ಥರ ಲೋಡಿಂಗ್ ಮಾಡ್ತಾ ಇದೀವಿ, ಯಾವ ಥರ ಮೆಡಿಸಿನ್ಸ್ ಮಾಡ್ತಾ ಇದೀವಿ, ಯಾವ ಥರ ಚೆಕಿಂಗ್ ಮಾಡ್ತಾ ಇದೀವಿ, ನಾವಿಲ್ಲಿ ಚೆಕ್ ಮಾಡಿ ರೈತರಿಗೆ ಕೊಟ್ಟಾಗ ಅವ್ರಿಗೆ ಯಾವ ನಂಬಿಕೆ ಇರುತ್ತೆ. ಈಗ ನಾವು ಯಾವ ಥರ ನಾವೇ ಖುದ್ದಾಗಿ ಬಂದು ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ, ಯಾವ ಥರ ಚೆಕ್ ಮಾಡಿ ಹಸುಗಳನ್ನ ನೀಟಾಗಿ ಪರೀಕ್ಷೆ ಮಾಡಿ ಹಸುಗಳನ್ನ ತೊಗೊಂಬರೋದು. ಯಾಕೆಂದರೆ ರೈತರು ಕೊಟ್ಟಾಗ ರೈತರು ಅದು 1 ಹಸು 2 ಹಸು ಏನು ಕಟ್ತಾರೆ, ಆ ಹಸುವಿಂದ ಅವ್ರು ಉದ್ಧಾರ ಆಗಬೇಕು, ಮೇಲೆ ಬರಬೇಕು, ಸಕ್ಸಸ್ ಆಗಬೇಕು. ಸೊ ಅದೇ ಉದ್ದೇಶದಿಂದ ಒಳ್ಳೊಳ್ಳೆ ಹಸುಗಳು ಲೋ ಮಾರ್ಜಿನಲ್ಲಿ ಪಂಜಾಬಿಂದ ಕರ್ನಾಟಕಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಫೋನ್ಗಳು ತುಂಬ ಬರ್ತಿದ್ದಾವೆ, ಸುಮಾರು ಹಸುಗಳು ಬುಕ್ ಆಗ್ತಿದ್ದಾವೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನನಗೆ ಹಸುಗಳು ತೋರಿಸ್ತೀನಿ ಒಂದೊಂದು. ಇದು ಬಂದ್ಬಿಟ್ಟು ABS ಟಾಪ್ಸಿ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್, ಫಸ್ಟ್ ಲ್ಯಾಕ್ಟೇಷನಲ್ಲಿ ಆಲ್ಮೋಸ್ಟ್ 38 ಲೀಟರ್ ತನಕ ಕಾಲ್ ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು 40 ಲೀಟರ್ ಕೆಪಾಸಿಟಿ ಈ ಹಸು ಸೇಲ್ ಆಗಿ ಹೋಗ್ತಾ ಇರೋದು. ಸೋಲಾಪುರ ಹತ್ರ ಇಳಿಸ್ಕೊಂತಿದ್ದಾರೆ ಗೈಸ್. ಇವ್ರ ಊರು ಬಂದ್ಬಿಟ್ಟು ಬಿಜಾಪುರಿಗೆ ಸೇಲ್ ಆಗಿ ಹೋಗ್ತದೆ. ABS ಟಾಪ್ಸಿ ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನ್ ನಾನು ಹೇಳ್ದಂಗೆ 38 ಲೀಟರ್ ತನಕ ಕಾಲ್ ಕಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು ಈ ಹಸು ಸೇಲ್ ಆಗಿದೆ ಗೈಸ್, ಬುಕ್ ಆಗಿದೆ. ಅಣ್ಣವ್ರು ಬುಕ್ ಮಾಡ್ಕೊಂಡಿದ್ದಾರೆ. ಇದನ್ನು ಸೋಲಾಪುರ ಇಲ್ಲಾಂದರೆ ಚಿತ್ರದುರ್ಗದಲ್ಲಿ ಇಳಿಸ್ಕೊಡ್ತೀನಿ. ಕ್ವಾಲಿಟಿ ಬ್ರೀಡ್ ಯಾವ ಥರ ಇದೆ ನೋಡಿ. ಸ್ವಲ್ಪ ಆಚೆ ಬಿಡೋಕ್ಕೆ ಟೈಮೇ ಇಲ್ಲ, ಯಾಕೆಂದರೆ ಸ್ವಲ್ಪ ಬಿಸಿ ಇದೀವಿ. ನೀವು ನೋಡ್ತಾ ಇರ್ತೀರಾ, ಬ್ಲಾಗು ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ABS ಸ್ಟ್ರೈಕರಲ್ಲಿ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನಲ್ಲಿ ಇದು ಅಷ್ಟೇ ಆಲ್ಮೋಸ್ಟ್ 35 ಇಂದ 38 ಲೀಟರ್ಸ್ ಕಾಲ್ ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ 40 ಲೀಟರ್ಸ್ ತನಕ ಕೆಪಾಸಿಟಿ ಇದೆ. ABS ಸ್ಟ್ರೈಕರ್ ಬರುತ್ತೆ ಸೆಕೆಂಡ್ ಲ್ಯಾಕ್ಟೇಷನ್ ಗೈಸ್. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ನೋಡ್ತಾ ಇರ್ಬೋದು ಅಡರ್ ಯಾವ ಥರ ಇದೆ ಅಂತ. ಫುಲ್ ಕಾಂಪ್ಯಾಕ್ಟು. ಲೆಗ್ ಸ್ಕೋರ್ ನೋಡ್ಕೊಳ್ಳಿ, ಅಡಾ ಸ್ಕೋರ್ ನೋಡ್ಕೊಳ್ಳಿ, ಟಾಪ್ ಲೈನ್ ನೋಡ್ಕೊಳ್ಳಿ, ಬ್ರೀಡ್ ನೋಡ್ಕೊಳ್ಳಿ ಗೈಸ್. ಬ್ರೀಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಮಾಡಿ. ಬ್ರೀಡಲ್ಲಾಗಲಿ ಕ್ವಾಲಿಟಿಲಾಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಈ ಹಸು ಪ್ರೈಸ್ ಬಂದ್ಬಿಟ್ಟು 1,80,000, 1,85,000, 1,80,000 ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ ಗೈಸ್. ಹೈ ಮಿಲ್ಕರು. ಇದು 1,70,000 ಸೇಲಾಗಿ ಹೋಗ್ತದೆ ಅಣ್ಣವ್ರಿಗೆ. ಈ ಹಸು 1,70,000 ಸರಿ 1,80,000 ಹೇಳ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಕೊಂಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಇದು ನೋಡ್ತಾ ಇದ್ದೀರಾ, ಸೂಪರ್ ಆಗಿದೆ. ಬ್ರೀಡ್ ಆಗಲಿ ಕ್ವಾಲಿಟಿ ಆಗಲಿ. ABS ಬೂಮರಲ್ಲಿ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನಲ್ಲಿ ಇದು ತುಂಬ ಚೆನ್ನಾಗಿ ಹಾಲ್ಕೊಟ್ಟಿದೆ ಗೈಸ್. ಇದು ಅಷ್ಟೇ ಆಲ್ಮೋಸ್ಟ್ 36 ಇಂದ 38 ಲೀಟರ್ ತನಕ ಹಾಲ್ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು 40 ಲೀಟರ್ಸ್ ತನಕ ಕೆಪಾಸಿಟಿ ಇದೆ. ಬ್ರೀಡ್ ಆಗಲಿ ಕ್ವಾಲಿಟಿ ಆಗಲಿ ಯಾವ ಥರ ಇದೆ ನೀವೇ ನೋಡಿ. ಸ್ಕಿನ್ ಕೋಟ್ ನೋಡ್ಕೊಳ್ಳಿ. ಅಡರ್ ನೋಡಿ, ತುಂಬ ದೊಡ್ಡ ಕೆಚ್ಚಲು, ಫುಲ್ ಕಾಂಪ್ಯಾಕ್ಟ್ ಕೆಚ್ಚಲು ಗೈಸ್. ಫುಲ್ ಕಾಂಪ್ಯಾಕ್ಟ್ ಅಡರು. ಬ್ರೀಡು ಕ್ವಾಲಿಟಿ ಸೈಜು ನೋಡ್ತಾ ಇದ್ದೀರಾ, ಆನೆ ಮರಿ ಇದ್ದಂಗೆ ಇದೆ ಗೈಸ್. ಇದು ತುಂಬ ಚೆನ್ನಾಗಿದೆ ಹಸು. ಮಿಲ್ಕಿಂಗ್ ಮೇನ್ಸ್ ಆಗಲಿ ಅಡ್ಡರ್ ಆಗಲಿ ಕ್ವಾಲಿಟಿ ನೋಡ್ತಾ ಇದ್ದೀರಾ. ಅಡ್ಡರ್ ನೋಡಿ ಇನ್ನೂ ಎಷ್ಟು ಲೂಸ್ ಇದೆ. ಇದಕ್ಕೆ 1.5 ತಿಂಗಳು ಟೈಮ್ ಇದೆ ಗೈಸ್ ಕರು ಹಾಕೋದಕ್ಕೆ. ಸರಿ 1 ತಿಂಗಳು ಟೈಮ್ ಇದೆ. 1 ತಿಂಗಳು ಟೈಮ್ ಇದೆ. ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ಪೀಸು, ಡೈಮಂಡ್ ಪೀಸ್ ಗೈಸ್. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲ್ಲ ನಾವು. ಇದ್ರ ಪ್ರೈಸ್ ಬಂದ್ಬಿಟ್ಟು 1,85,000. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ ಗೈಸ್. ಇದು ನೋಡ್ತಾ ಇದ್ದೀರಾ, ಕ್ವಾಲಿಟಿ ಬ್ರೀಡು. ಈ ಸತಿ ದೊಡ್ಡದು 4 ಹಸು ಬರ್ತಾ ಇದ್ದಾವೆ ಗೈಸ್. ಈ ಹಸು ಬಂದ್ಬಿಟ್ಟು ಇದು ಅಷ್ಟೇ ಸೆಕೆಂಡ್ ಲ್ಯಾಕ್ಟೇಷನಲ್ಲಿ ಬರುತ್ತೆ. ABS ಸ್ಪೈಕಲ್ಲಿ ಬರುತ್ತೆ. ಕರು ಹಾಕೋದಕ್ಕೆ 2 ತಿಂಗಳು ಟೈಮ್ ಇದೆ ಗೈಸ್. ಇದು ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ. ಅಡರ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,75,000 ಆಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಕ್ಟೇಷನು. ಹಾಲು ಬಂದ್ಬಿಟ್ಟು ಒಂದು 35 ಲೀಟರ್ ತನಕ ಕೆಪಾಸಿಟಿ ಇದೆ. ಇಂಟ್ರೆಸ್ಟ್ ಇದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ. ಈ ಹಸು ನಮ್ಮ ಕಡೂರವ್ರಿಗೆ ಬುಕ್ ಆಗಿದೆ. ಕಡೂರಿಗೆ ಶಿವಕುಮಾರ್ ಬ್ರದರಿಗೆ ಬುಕ್ ಆಗಿದೆ ಗೈಸ್. ಇದು ಕಡೂರಿಗೆ. ಕ್ವಾಲಿಟಿ ಬ್ರೀಡ್ ಯಾವ ಥರ ಇದೆ ನೀವೇ ನೋಡ್ತಾ ಇದ್ದೀರಾ. ಸೂಪರ್ ಆಗಿದೆ. ಈ ಹಸು ಬುಕ್ ಆಗಿದೆ ಗೈಸ್. ಸೆಕೆಂಡ್ ಲ್ಯಾಕ್ಟೇಷನು. ಇದು 1:40 ಬುಕ್ ಆಗಿದೆ. ಇದು ಬ್ರ್ಯಾಂಡ್ ಪೀಸ್ ಗೈಸ್. ಇದು ನೋಡ್ತಾ ಇದ್ದೀರಾ ಪಟ್ಟೆ ಮಿಲ್ಕ್ ಟೀತಲ್ಲಿದೆ ಪಟ್ಟೆ. ಇದು ಮಿಲ್ಕ್ ಟೀತು ಜನ್ರೇಷನ್ ಫುಲ್ ರೆಕಾರ್ಡ್ ಇದೆ. ನೀವು ಟ್ಯಾಗ್ ನೋಡ್ತಾ ಇರ್ಬೋದು. ಟ್ಯಾಗ್ನು ಅಟ್ಯಾಚ್ ಮಾಡ್ತೀನಿ ನಾನು. ಇದು ಬಂದ್ಬಿಟ್ಟು PDFAಲ್ಲಿದೆ. PDFA ಬ್ರೀಡು ಮಿಲ್ಕ್ ಟೀತಲ್ಲಿದೆ ಗೈಸ್. ಹಾಲಲ್ಲಿ ಪಟ್ಟೆ. ಇದು ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ಅದು ಅಡ್ಡರ್ ತೋರಿಸ್ತೀನಿ ನೋಡಿ. ಈ ಅಡ್ಡರ್ ಇದೆ. ಆಗಲೇ ಅಡ್ಡರ್ ಇಷ್ಟು ಮಾಡಿದೆ, ಆದರೂ ಇನ್ನೂ 1.5 ತಿಂಗಳು ಟೈಮ್ ಇದೆ. ಇದು ಸೈರ್ ಬಂದ್ಬಿಟ್ಟು ಇದಕ್ಕೆ ಪೂರ್ತಿ ಸೆಕೆಂಡ್ ಜನ್ರೇಷನ್, ಸಾರಿ 6th ಜನರೇಷನ್ ರೆಕಾರ್ಡ್ ಇದೆ ಗೈಸ್. ಇದು 6th ಜನರೇಷನ್ನು. ಇದ್ರದ್ದು ರೆಕಾರ್ಡ್ ನಾನು ಕಳಿಸ್ಕೊಡ್ತೀನಿ. ಇದು ಟ್ಯಾಗಲ್ಲೇ ಇದೆ ರೆಕಾರ್ಡ್.
ರೆಕಾರ್ಡ್ ಏನಿದೆ ರೆಕಾರ್ಡ್ ಫುಲ್ ಅದ್ರ ಟ್ಯಾಗಲ್ಲಿ ಇದೆ, ಟ್ಯಾಗ್ನು ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ. ಈ ಹಸು ಆಲ್ಮೋಸ್ಟ್ ಇನ್ನೊಬ್ರು ಕೇಳ್ತೀರಾ ನೋಡ್ತೀನಿ, ಇದನ್ನ ಕಾಲ್ ಮಾಡಿ ಈ ಹಸು ಅವೈಲೇಬಲ್ ಇದೆ ಇಲ್ವಾ ಅಂತ ನಾನು ತಿಳಿಸ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,85,000 ಪಡ್ಡೆ, ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ, ಟಾಪಲ್ಲಿದೆ ಬ್ರೀಡು. ಮತ್ತು ಈ ಹಸು ಬಂದ್ಬಿಟ್ಟು ಈ ಪಡ್ಡೆ ಬಂದ್ಬಿಟ್ಟು ಇದು ಅಷ್ಟೇ 7 ತಿಂಗಳು ಫಲ. ಇದು ಬುಕ್ ಆಗಿದೆ ಕಡೂರು ಅವ್ರಿಗೆ, ಡೆನ್ಮಾರ್ಕ್ 401166 ಬರುತ್ತೆ. ಈ ಪಡ್ಡೆ ಬುಕ್ ಆಗಿದೆ ಗೈಸ್, ಇದು ಬುಕ್ಕಾಗಿ ಕಡೂರ್ಗೆ ಹೋಗ್ತಾ ಇದೆ. ಇದೊಂದು ಬ್ರ್ಯಾಂಡ್ ಪೀಸು, ಡೈಮಂಡ್ ಪೀಸ್ ತೋರಿಸ್ತೀವಿ ನೋಡಿ ಗೈಸ್. ಟಾಪ್ ಕ್ವಾಲಿಟಿ ABS ಹೆಡನಲ್ಲಿ ಬರುತ್ತೆ. ಕ್ವಾಲಿಟಿ ಬ್ರೀಡ್ ನೋಡ್ತಾ ಇದ್ದೀರಾ, ಬ್ರೀಡ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಗೈಸ್. ನೋಡಿ ಹಸು ತುಂಬ ಫುಲ್ಲು ಹೈಪರ್ ಆ್ಯಕ್ಟಿವಲ್ಲಿದೆ. ಬ್ರೀಡ್ ನೋಡ್ತಾ ಇದ್ದೀರಾ ಗೈಸ್, ಬ್ರೀಡ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಕ್ವಾಲಿಟಿ ನೋಡಿ ನೋಡ್ತಾ ಇದ್ದೀರಾ, ಫೇಸ್ ಕ್ವಾಲಿಟಿ, ಟಾಪ್ ಲೈನು, ಈ ಥರ ವೈಟ್ ಪೀಸ್ಗಳು ಕೇಳ್ತೀರಾ. ವೈಟ್ ಹಸ್ಗಳು ಬೇಕು ನನಗೆ, ವೈಟ್ ಮೆಜಾರಿಟಿ, ಪ್ಯೂರ್ ವೈಟ್ ಬೇಕು ಅಂತ. ಕ್ವಾಲಿಟಿ ಮಾತಾಡುತ್ತೆ ಗೈಸ್. ಇದು ಹಸುದು ಕ್ವಾಲಿಟಿ ಫುಲ್ ಕಾಂಪ್ಯಾಕ್ಟೆಡ್ ಬರುತ್ತೆ. ತರುವಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ABS ಹೆಡನ್ನು, ಸೆಕೆಂಡ್ ಲ್ಯಾಕ್ಟೇಷನು. ಫಸ್ಟ್ ಲ್ಯಾಕ್ಟೇಷನಲ್ಲಿ ಆಲ್ಮೋಸ್ಟ್ 30 ಲೀಟರ್ಸ್ ಹಾಲು ಕೊಟ್ಟಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನು. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,65,000 ಆಗುತ್ತೆ. 1,65,000 ಆಗುತ್ತೆ. ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ. ಟಾಪ್ ಕ್ವಾಲಿಟಿ ಗಿರ್ಲ್ಯಾಂಡು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ಗಿರ್ಲ್ಯಾಂಡು ಹಸು ಇದು ಬಂದ್ಬಿಟ್ಟು ಫಸ್ಟ್ ಲ್ಯಾಕ್ಟೇಷನಲ್ಲಿ 30 ಲೀಟ್ರ್ ಆಲ್ರೆಡಿ ಕರೆದಿದೆ. 30 ಲೀಟ್ರ್ ಕರೆದಿರೋ ಗಿರ್ಲ್ಯಾಂಡು ಇದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್, ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನು. ಕರುವಾಕೋದಕ್ಕೆ 1 ತಿಂಗಳು ಟೈಮ್ ಇದೆ ಗೈಸ್, 1 ತಿಂಗಳು ಟೈಮ್ ಇದೆ ಕರುವಾಕೋದಕ್ಕೆ. ಟಾಪ್ ಕ್ವಾಲಿಟಿ ಗಿರ್ಲ್ಯಾಂಡು. ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ. ಇದ್ರ ಪ್ರೈಸು ಜಸ್ಟ್ 1,55,000. ಇಂಟ್ರೆಸ್ಟ್ ಇದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. 30 ಲೀಟರ್ ಕರಿಯ ಗಿರ್ಲ್ಯಾಂಡು. ಫ್ಯಾಟು ಎಸೆನಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಯಾರು ಮಾತಾಡೋಂಗಿಲ್ಲ ಗೈಸ್, ಆ ಥರ ಇದೆ ಕ್ವಾಲಿಟಿ. ನೋಡ್ತಾ ಇದ್ದೀರಾ, ಟೋಟಲ್ 9 ಹಸುಗಳು ಅಷ್ಟೇ ಟೈಪ್ ಹಂಗೆ ಬರ್ತಾ ಇದೆ ಪಂಜಾಬಿಂದ. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 3 ಹಸುಗಳು ಬುಕ್ ಆಗಿದೆ ಆಗಲೇ. ಇನ್ನೊಂದು ಹಸು ನಡೀತಾ ಇದೆ ವ್ಯಾಪಾರಕ್ಕೆ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ಇನ್ನೂ ಎಷ್ಟು ಹಸುಗಳು ಬುಕ್ ಆಗೋಗಿರ್ತವೆ. ಫಾರ್ಮಲ್ಲಿ ದೊಡ್ಡ ಹಸುಗಳು ಅವೈಲೇಬಲ್ ಇದ್ದಾವೆ. ದೊಡ್ಡ ಹಸುಗಳು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನೂ ಚಿಕ್ಕ ಹಸು ಬೇಕು, ಸ್ವಲ್ಪ ಕಮ್ಮಿ ರೇಟಲ್ಲಿ ಬೇಕು, 110, 120 ಬೇಕು ಅನ್ನೋರಿಗೆ ಆ ಥರ ಹಸುಗಳನ್ನು ನೆಕ್ಸ್ಟ್ ನಾನು ತರೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಯಾಕೆಂದರೆ ಪಂಜಾಬಲ್ಲಿ ಮಾರ್ಕೆಟು ಹೈಪ್ ಆಗಿದೆ, ಅಂದರೆ ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪ ಇಂಟ್ರೆಸ್ಟ್ ಇದ್ದವರು ಫಸ್ಟೇ ಬುಕ್ ಮಾಡ್ಕೊಬೋದು. ಈಗ ನೋಡಿ, ಈ ಪಡ್ಡೆ ಬಂದ್ಬಿಟ್ಟು ಕಡೂರವರು ಫಸ್ಟೇ ಬುಕ್ ಮಾಡ್ಕೊಂಡಿದ್ರು. ಇದೊಂದು ಅವ್ರಿಗೆ ಈ ರೇಟಲ್ಲಿ ಬೇಕು ಅಂತ ಹೇಳಿ ಫಸ್ಟೇ ಬುಕ್ ಮಾಡಿಕೊಂಡ್ರು. ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ ಬುಕ್ ಮಾಡ್ಕೊಳ್ಳೋ ರೇಟಲ್ಲಿ. ಇಂಟ್ರೆಸ್ಟ್ ಇದ್ದವ್ರು ಬುಕ್ ಮಾಡ್ಕೊಳ್ಳಿ. ಈ ಎಲ್ಲ ಹಸುಗಳನ್ನ ತೋರಿಸಿದ್ದೀನಿ ಗೈಸ್. ಈ ಥರ ಕ್ವಾಲಿಟಿ ಬ್ರೀಡು ಸ್ವಂತ ನಾವೇ ಬಂದು ಖುದ್ದಾಗಿ ಹಸುಗಳನ್ನ ಚೆಕ್ ಮಾಡಿ ರೈತರಿಗೆ ತಲುಪಿಸ್ತೀವಿ. ಲೋ ಮಾರ್ಜಿನಲ್ಲಿ ಹಸುಗಳನ್ನ ತಲುಪಿಸ್ತಾ ಇದ್ದೀವಿ. ನಿಮಗೆ ಏನು ಪ್ರೂಫ್ ಬೇಕು ಕೇಳಿ, ನಾನು ಒಂದು ಹಸುನಲ್ಲಿ 5,000 ಇಟ್ಟು ಲಾಭ ಮಾಡ್ತಾ ಇರೋದು. ನಿಮಗೆ ಪ್ರೂಫ್ ಸಮೇತ ನಾನು ಕೊಡ್ತೀನಿ ನನಗೆ ಎಷ್ಟು ಬಿದ್ದಿದೆ ಅಂತ. ಹಸುಗಳು ನೋಡ್ತಾ ಇದ್ದೀರಲ್ಲ ಗೈಸ್, ಈ ಥರ ಕ್ವಾಲಿಟಿ ಹಸುಗಳು, ಬ್ರೀಡ್ ಹಸುಗಳು ಏನು ಪ್ರೈಸಲ್ಲಿ ಸಿಗ್ತವೆ ಅಂತ ನಿಮಗೂ ಗೊತ್ತು. ನೀವೇ ಕಮೆಂಟ್ ಮಾಡಿ ಗೈಸ್, ಬ್ರೀಡ್ ಆಗಲಿ ಕ್ವಾಲಿಟಿ ಆಗಲಿ ಯಾವ ಥರ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ಹಸುಗಳೆಲ್ಲ ಏನು ಪ್ರೈಸಲ್ಲಿ ಸಿಗ್ತವೆ ಅಂತ. ಎಲ್ಲ ಪಂಜಾಬ್ ಹಸುಗಳು, ಲೋಕಲ್ ಹಸುಗಳು ಅಷ್ಟೇ ಡೈಫಾರ್ಮ್ ಸಿಕ್ಕಲ್ಲ ಗೈಸ್, ಎಲ್ಲ ಪಂಜಾಬ್ ಹಸುಗಳು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ. ಕ್ವಾಲಿಟಿ ಬ್ರೀಡ್ ತುಂಬ ಚೆನ್ನಾಗಿದೆ. ಯಾರ್ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಡೈರಿ ಫಾರ್ಮಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬನ್ನಿ ಒಂದ್ಸತಿ ಹಸುಗಳನ್ನ ನೋಡ್ಕೊಳ್ಳಿ. ಕ್ವಾಲಿಟಿ ನೋಡಿ ನಮ್ಮ ಹತ್ರ ಯಾವ ಥರ ಇರುತ್ತೆ ಅಂತ. ಬ್ರೀಡ್ ನೋಡ್ಕೊಳ್ಳಿ. ನಮ್ಮ ಸೆಲೆಕ್ಷನ್ ನೋಡಿ ಗೈಸ್, ನಮ್ಮ ಸೆಲೆಕ್ಷನ್ ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ. ಆಮೇಲೆ ಹಸುಗಳನ್ನ ಬುಕ್ ಮಾಡ್ಕೊಳ್ಳಿ. ಇನ್ನೂ ಹಸುಗಳನ್ನ ನೋಡೋಕೆ ಬರ್ತೀನಿ ಅನ್ನೋರು ಫಸ್ಟು ನೋಡೋಕೆ ಬನ್ನಿ. ನೋಡೋಕೆ ಬಂದಾಗ ಹಸುಗಳು ಯಾವ ಥರ ಇರುತ್ತೆ, ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾದಾಗ ನೀವೇ ಹಸು ನೋಡೋಕೆ ಬಂದವರು 2 ಹಸು ತೊಗೊಂಡೋಗ್ತೀರಾ, 2 ಹಸು ತೊಗೊಳಕ್ಕೆ ಬಂದವರು 4 ಹಸು ತೊಗೊಂಡೋಗ್ತಾರೆ. ಒಂದ್ಸತಿ ಅಷ್ಟೇ ಡೈರಿ ಫಾರ್ಮ್ನ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕು, ಚಿಣ್ಯ ಅಂತ ನಮ್ಮದು ಗ್ರಾಮ. ಇಂಟ್ರೆಸ್ಟ್ ಇದ್ದವರು ಎಲ್ಲಿ ಬೇಕಾದ್ರೂ ಹಸುಗಳನ್ನ ಕಳಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆ ಹಸುಗಳು ಹೋಗ್ತಿರ್ತವೆ. ಯಾರಿಗೆ ಹಸುಗಳು ಬೇಕು, ಕ್ವಾಲಿಟಿ ಹಸುಗಳು, ಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ರೈತರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.